ಹಲೋ ಎವ್ರಿವನ್, ವೆಲ್ಕಮ್ ಟು ಲಾಶಾ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ 6 to 12 ಮಂತ್ ಬೇಬಿ ಫುಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ kg ರಾಗಿಯನ್ನು ತಗೊಂಡಿದ್ದೀನಿ, ಹಾಗೆ ಅರ್ಧ kg ಕೆಂಪಕ್ಕಿಯನ್ನು ಕೂಡ ತಗೊಂಡಿದ್ದೀನಿ, ಬ್ರೌನ್ ರೈಸ್. ನೆಕ್ಸ್ಟು ನಾನಿಲ್ಲಿ ಕೆಂಪು ಕಡ್ಲೆಯನ್ನು ಕೂಡ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ, ಹಾಗೆ ಸಾಬುದಾನವನ್ನು ಕೂಡ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ, ಹಾಗೆ ತೊಗರಿಬೇಳೆನೂ ಕೂಡ 2 ಟೇಬಲ್ ಸ್ಪೂನ್, ಹೆಸರು ಕಾಳು ಕೂಡ 2 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ, ಹಾಗೆ ಕಾಳು ಮೆಣಸು ಒಂದು 8 ರಿಂದ 10 ಕಾಳು ಮೆಣಸನ್ನು ಕೂಡ ತಗೊಂಡಿದ್ದೀನಿ, ಹಾಗೆ 1/4 ಇಂಚಷ್ಟು ನಾನು ಬಜ್ಜಿಯನ್ನು ಕೂಡ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 10 ಬಾದಾಮಿಯನ್ನು ಕೂಡ ತಗೊಂಡಿದ್ದೀನಿ, ಹಾಗೆ ನಾನಿಲ್ಲಿ ನೆಕ್ಸ್ಟು 9 ಗೋಡಂಬಿಯನ್ನು ಕೂಡ ತಗೊಂಡಿದ್ದೀನಿ, ಹಾಗೆ ನೆಕ್ಸ್ಟ್ 2 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಅಕ್ಕಿ, ರಾಗಿ, ತೊಗರಿಬೇಳೆ, ಹೆಸರು ಕಾಳನ್ನು ಕೂಡ ಚೆನ್ನಾಗಿ ಒಂದು 5 ರಿಂದ 6 ಬಾರಿ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಸ್ಟೇನರಲ್ಲಿ ಸ್ಟೇನ್ ಹಾಕಿದ್ದೀನಿ. ಅಂದರೆ ನೀರೆಲ್ಲ ಜಾರು ಹೋಗಬೇಕಲ್ಲ, ಅದಕ್ಕೆ ನಾನು ಅದನ್ನು ಹಾಗೆ ಒಂದು 5 ನಿಮಿಷ ಬಿಡ್ತೀನಿ. ನೆಕ್ಸ್ಟ್ ಅದನ್ನು ತೆಗೆದುಬಿಟ್ಟು ನಾನು ಬಿಸಿಲಿನಲ್ಲಿ ಅದನ್ನು ಒಣಗಾಕ್ತೇನೆ. ಸುಮಾರು 2 ರಿಂದ 3 ತಾಸು ಅದನ್ನು ಈ ರೀತಿಯಾಗಿ ಒಣಗಿಸಾಕಿ ಮಧ್ಯದಲ್ಲಿ ಒಂದೊಂದು ಸರಿ ನಾನು ಅದನ್ನು ಕೈ ಆಡಿಸ್ಕೊಳ್ತೇನೆ. ತುಂಬ ಗರಿ ಆದ ನಂತರ ನಾನು ಅದನ್ನು ತೆಗೆದುಬಿಟ್ಟು ನೋಡಿ ಈ ರೀತಿ ಪಾತ್ರೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು ಘಮ ಘಮ ಅಂತ ಪರಿಮಳ ಬರೋ ತನಕನೂ ಕೂಡ ನಾನು ಅದನ್ನು ಹುರ್ಕೊಳ್ತೇನೆ. ಯಾವುದೇ ಕಾರಣಕ್ಕೂ ಹೊತ್ತಿ ಹೋಗಬಾರ್ದು. ನೆಕ್ಸ್ಟ್ ನಾನು ಅದನ್ನು ತೆಗೆದುಬಿಟ್ಟು ಇನ್ನು ಸಾಬುದಾನವನ್ನು ಕೂಡ ಅದೇ ರೀತಿ ಹುರ್ಕೊಳ್ತೇನೆ. ನಾನಿಲ್ಲಿ ಸಾಬುದಾನವನ್ನು ತೊಳೆದಿಲ್ಲ, ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿಲ್ಲಿ ಕಡಲೆಯನ್ನು ಕೂಡ ಹುರಿದ್ಕೊಳ್ತಿದ್ದೀನಿ. ಇದು ಕೂಡ ಚಿಟಪಟ ಅನ್ನೋ ತನಕನೂ ಕೂಡ ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು. ನೆಕ್ಸ್ಟ್ ಹಾಗೆ ಬಾದಾಮಿಯನ್ನು ಕೂಡ ನಾನು ಇದೇ ರೀತಿ ಸಣ್ಣ ಊರಿನಲ್ಲಿ ಹುರ್ಕೊಂಡು ಅದ್ರ ಜೊತೆಗೆ ಗೋಡಂಬಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಫ್ರೈ ಆದ ನಂತರ ನೆಕ್ಸ್ಟ್ ನಾನು 2 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು 10 ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಂಡು ಹಾಗೆ ಬಜ್ಜಿಯನ್ನು ಕೂಡ ಒಂದು 1/4 ಇಂಚಷ್ಟು ಸೇರಿಸ್ಕೊಂಡಿದ್ದೀನಿ. ಈ ಬಜ್ಜಿಯನ್ನು ಜಾಸ್ತಿ ಸೇರಿಸ್ಬಾರ್ದು, ಮಕ್ಕಳು ತಿನ್ನೋಕ್ಕಾಗಲ್ಲ ಅದು. ನೆಕ್ಸ್ಟ್ ನೋಡಿ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದೆ. ನೆಕ್ಸ್ಟ್ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿ ಅದನ್ನು ಜರಡಿ ಹಿಡಿತಾ ಇದ್ದೀನಿ. ನೀವು ಬೇಕಿದ್ದರೆ ಮಿಲ್ಲಿಗೆ ಹೋಗಿ ಅದನ್ನು ಪೌಡ್ರ್ ಮಾಡಿ ತೊಗೊಂಡು ಬರ್ಬೋದು. ಈ ಮಿಕ್ಸಿ ಹಾಕಿದರೆ ಈ ರೀತಿ ಜರಡಿ ಹಿಡಿದು ಉಳಿದಿರುವ ಸಣ್ಣ ಸಣ್ಣ ಕಡ್ಡಿಗಳನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನೆಕ್ಸ್ಟ್ ಉಳಿದಿರುವ ಒಂದು ರಾಗಿ ಜೊತೆಗೆ ಅದನ್ನು ಪೌಡ್ರ್ ಮಾಡಿ ಮತ್ತೆ ಅದನ್ನು ಜರಡಿ ಹಿಡಿತಾ ಇದ್ದೀನಿ. ಈ ರೀತಿ ಎಲ್ಲವನ್ನು ನಾನು ಜರಡಿ ಹಿಡಿದಾದ ನಂತರ ಒಂದು ಏರ್ ಕಂಟೈನರ್ ಡಬ್ಬಕ್ಕೆ ಹಾಕಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೇನೆ. ಇದು ಒಂದು ಸಲ ನೀವು ಮಾಡಿ ತುಂಬಿಟ್ಟರೆ ಒಂದು 4 ರಿಂದ 5 ತಿಂಗಳು ಏನೂ ಹಾಳಾಗಲ್ಲ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಎಲ್ಲೂ ಕೂಡ ತೇವ ಇರಬಾರ್ದು. ನೋಡಿ ನೆಕ್ಸ್ಟ್ ಮಗುವಿಗೆ ಅದನ್ನು ಹೇಗೆ ರೆಡಿ ಮಾಡಿಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು 1 ಗ್ಲಾಸ್ ನೀರನ್ನು ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸಾದ ನಂತರ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಗ್ಯಾಸ್ ಮೇಲಿಟ್ಟು ಅದನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಚಿಕ್ಕ ಮಗು ಆದರೆ 6 ತಿಂಗಳು 7 ತಿಂಗಳ ಮಗು ಆದರೆ ನೀವು ಅದನ್ನು ತುಂಬ ಲಿಕ್ವಿಡ್ ಟೈಪಲ್ಲಿ ಕೊಡಬೇಕು. ಅದೇ ಒಂದು 10 ತಿಂಗಳ ಮೇಲ್ಪಟ್ಟ ಮಗು ಆದರೂ ಸ್ವಲ್ಪ ಗಟ್ಟಿಯಾಗಿ ಅದನ್ನು ಕೊಡಬೇಕು. ನಿಮ್ಮ ಮಗು ಎಷ್ಟು ತಿನ್ನುತ್ತೆ ಅದ್ರ ಮೇಲೆ ಡಿಪೆಂಡು. ಒಂದೇ ಸಾರಿ ಜಾಸ್ತಿ ತಿನ್ನಿಸ್ಲಿಕ್ಕೆ ನೋಡಬಾರ್ದು, ಸ್ವಲ್ಪ ಸ್ವಲ್ಪನೇ ರೂಢಿ ಮಾಡ್ತಾ 1 ಸ್ಪೂನು 2 ಸ್ಪೂನ್ ಹೀಗೆ ರೂಢಿ ಮಾಡ್ತಾ ಹೋಗಬೇಕು. ಇದ್ರ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ತುಪ್ಪವನ್ನು ಬೆರೆಸಿ ಕೊಡಬೇಕು. ಇದರಿಂದಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ ಸ್ವೀಟು ಮತ್ತು ಉಪ್ಪನ್ನು ಸೇರಿಸಿ ಕೊಡಬಾರ್ದು ಅಂತ ಹೇಳ್ತಾರೆ. ಬೇಕು ಅನಿಸಿದರೆ ನೀವು ಚಿಟಿಕೆ ಸೇರಿಸಿ ಕೊಡ್ಬೋದು. ನೋಡಿದ್ರಲ್ವ 6 to 12 ಮಂತ್ ತನಕ ಮಕ್ಕಳಿಗೆ ಹೇಗೆ ಬೇಬಿ ಫುಡ್ಡನ್ನು ಹೋಮ್ ಮೇಡ್ ಆಗಿ ನಾವು ಮಾಡಿಕೊಡ್ಬೋದು ಅಂತ. ಅದೇ ರೀತಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ನಮ್ಮ ಲಾಶಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ.